ಧರ್ಮಸ್ಥಳ ಅಸ್ಥಿಪಂಜರ ಪ್ರಕರಣಕ್ಕೆ ಮಾಸ್ಕ್ ಮ್ಯಾನ್ ತಿರುವು ಕೊಟ್ಟಿದ್ದಾನೆ. ಬುರುಡೆ ಗ್ಯಾಂಗ್ ವಿರುದ್ಧವೇ ಚಿನ್ನಯ್ಯ ದೂರು ನೀಡಿ ಶಾಕ್ ಕೊಟ್ಟಿದ್ದಾನೆ. ಕತೆಗಾರರ ವಿರುದ್ಧವೇ ಭೀಮಾ ಬಂಡೆದ್ದು ಬುರುಡೆ ಹಿಂದಿನ ಷಡ್ಯಂತ್ರಿಗಳಿಗೆ ಶಾಕ್ ಕೊಟ್ಟಿದ್ದಾನೆ. ಮಾಸ್ಟರ್ ಮೈಂಡ್ ತಿಮರೋಡಿಗೆ ಶಾಕ್. ಕತೆಗಾರರ ವಿರುದ್ಧ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ದೂರು. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ನ ಅಪಪ್ರಚಾರದ ಮುಖವಾಡ ಕಳಚಿ ಬಿದ್ದಿದೆ. ಕತೆಗಾರರಿಗೆ ಎಸ್ಐಟಿ ಅಧಿಕಾರಿಗಳು ಬೆವರುವಂತೆ ಮಾಡಿದ್ದಾರೆ. ಇದೀಗ ಅಸ್ಥಿಪಂಜರ ರಹಸ್ಯ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ನೂರಾರು ಶವ ಹೂತಿಟ್ಟಿರೋದಾಗಿ ಹೇಳಿ ಸಂಚಲನ ಸೃಷ್ಟಿಸಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬುರುಡೆ ಮಾಸ್ಟರ್ ತಿಮರೋಡಿ ಗ್ಯಾಂಗ್ಗೆ ಶಾಕ್ ಕೊಟ್ಟಿದ್ದಾನೆ. ತಿಮರೋಡಿ, ಗಿರೀಶ್ ಮಟ್ಟಣ್ಣ, ವಿಠ್ಠಲಗೌಡ, ಜಯಂತ್, ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೀವ ಬೆದರಿಕೆ ದೂರು ನೀಡಿದ್ದಾನೆ. ತನಗೆ ತನ್ನ ಪತ್ನಿಗೆ ಜೀವ ಬೆದರಿಕೆ ಇದೆ ಅಂತ ಧರ್ಮಸ್ಥಳ ಹಾಗೂ ಬೆಳ್ತಂಗಡಿ ಪೊಲೀಸರಿಗೆ ದೂರು ನೀಡಿದ್ದಾನೆ. ಹಾಗಾದ್ರೆ ಚಿನ್ನಯ್ಯ ದೂರಿನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ತನಗೆ ಹಾಗೂ ತನ್ನ ಪತ್ನಿ ಮಲ್ಲಿಕಾ ಯಾನೆ ನಾಗಮ್ಮಗೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠ್ಠಲಗೌಡ, ಜಯಂತ್, ಸಮೀರ್ ಎಂಡಿ ಮತ್ತು ಅವರ ಸಂಗಡಿಗರಿಂದ ಜೀವ ಬೆದರಿಕೆ ಇದೆ. ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು, ಯಾವುದೇ ತೊಂದರೆ ಆಗದಂತೆ ರಕ್ಷಣೆ ಕೊಡಬೇಕು ಅಂತ ಪೊಲೀಸರಿಗೆ ದೂರು ನೀಡಿದ್ದಾನೆ. ಮಾನ್ವಿಗೆ ಬುರುಡೆ ಮಾಸ್ಟರ್ ಮೈಂಡ್ ತಿಮರೋಡಿ ಗಡಿಪಾರು ಆಗಿದ್ದಾನೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಿರುವು ನೀಡಿದ್ದಾನೆ. ಜೀವ ಬೆದರಿಕೆ ಇದೆ ಅಂತ ದೂರು ನೀಡಿರೋದು ಬುರುಡೆ ಗ್ಯಾಂಗ್ ಕ್ಯಾಪ್ಟನ್ ತಿಮರೋಡಿ ಅರೆಸ್ಟ್ ಆಗ್ತಾನ ಅನ್ನೋದು ಸದ್ಯದ ಕುತೂಹಲ ಮೂಡಿಸಿದೆ. ದಿನೇಶ್, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳ ಅಸ್ಥಿಪಂಜರ ಪ್ರಕರಣಕ್ಕೆ ಮಾಸ್ಕ್ ಮ್ಯಾನ್ ತಿರುವು ಕೊಟ್ಟಿದ್ದಾನೆ. ಬುರುಡೆ ಗ್ಯಾಂಗ್ ವಿರುದ್ಧವೇ ಚಿನ್ನಯ್ಯ ದೂರು ನೀಡಿ ಶಾಕ್ ಕೊಟ್ಟಿದ್ದಾನೆ. ಕತೆಗಾರರ ವಿರುದ್ಧವೇ ಭೀಮಾ ಬಂಡೆದ್ದು ಬುರುಡೆ ಹಿಂದಿನ ಷಡ್ಯಂತ್ರಿಗಳಿಗೆ ಶಾಕ್ ಕೊಟ್ಟಿದ್ದಾನೆ. ಮಾಸ್ಟರ್ ಮೈಂಡ್ ತಿಮರೋಡಿಗೆ ಶಾಕ್. ಕತೆಗಾರರ ವಿರುದ್ಧ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ದೂರು. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ನ ಅಪಪ್ರಚಾರದ ಮುಖವಾಡ ಕಳಚಿ ಬಿದ್ದಿದೆ. ಕತೆಗಾರರಿಗೆ ಎಸ್ಐಟಿ ಅಧಿಕಾರಿಗಳು ಬೆವರುವಂತೆ ಮಾಡಿದ್ದಾರೆ. ಇದೀಗ ಅಸ್ಥಿಪಂಜರ ರಹಸ್ಯ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ನೂರಾರು ಶವ ಹೂತಿಟ್ಟಿರೋದಾಗಿ ಹೇಳಿ ಸಂಚಲನ ಸೃಷ್ಟಿಸಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬುರುಡೆ ಮಾಸ್ಟರ್ ತಿಮರೋಡಿ ಗ್ಯಾಂಗ್ಗೆ ಶಾಕ್ ಕೊಟ್ಟಿದ್ದಾನೆ. ತಿಮರೋಡಿ, ಗಿರೀಶ್ ಮಟ್ಟಣ್ಣ, ವಿಠ್ಠಲಗೌಡ, ಜಯಂತ್, ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೀವ ಬೆದರಿಕೆ ದೂರು ನೀಡಿದ್ದಾನೆ. ತನಗೆ ತನ್ನ ಪತ್ನಿಗೆ ಜೀವ ಬೆದರಿಕೆ ಇದೆ ಅಂತ ಧರ್ಮಸ್ಥಳ ಹಾಗೂ ಬೆಳ್ತಂಗಡಿ ಪೊಲೀಸರಿಗೆ ದೂರು ನೀಡಿದ್ದಾನೆ. ಹಾಗಾದ್ರೆ ಚಿನ್ನಯ್ಯ ದೂರಿನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ತನಗೆ ಹಾಗೂ ತನ್ನ ಪತ್ನಿ ಮಲ್ಲಿಕಾ ಯಾನೆ ನಾಗಮ್ಮಗೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠ್ಠಲಗೌಡ, ಜಯಂತ್, ಸಮೀರ್ ಎಂಡಿ ಮತ್ತು ಅವರ ಸಂಗಡಿಗರಿಂದ ಜೀವ ಬೆದರಿಕೆ ಇದೆ. ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು, ಯಾವುದೇ ತೊಂದರೆ ಆಗದಂತೆ ರಕ್ಷಣೆ ಕೊಡಬೇಕು ಅಂತ ಪೊಲೀಸರಿಗೆ ದೂರು ನೀಡಿದ್ದಾನೆ. ಮಾನ್ವಿಗೆ ಬುರುಡೆ ಮಾಸ್ಟರ್ ಮೈಂಡ್ ತಿಮರೋಡಿ ಗಡಿಪಾರು ಆಗಿದ್ದಾನೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಿರುವು ನೀಡಿದ್ದಾನೆ. ಜೀವ ಬೆದರಿಕೆ ಇದೆ ಅಂತ ದೂರು ನೀಡಿರೋದು ಬುರುಡೆ ಗ್ಯಾಂಗ್ ಕ್ಯಾಪ್ಟನ್ ತಿಮರೋಡಿ ಅರೆಸ್ಟ್ ಆಗ್ತಾನ ಅನ್ನೋದು ಸದ್ಯದ ಕುತೂಹಲ ಮೂಡಿಸಿದೆ. ದಿನೇಶ್, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳ ಅಸ್ಥಿಪಂಜರ ಪ್ರಕರಣಕ್ಕೆ ಮಾಸ್ಕ್ ಮ್ಯಾನ್ ತಿರುವು ಕೊಟ್ಟಿದ್ದಾನೆ. ಬುರುಡೆ ಗ್ಯಾಂಗ್ ವಿರುದ್ಧವೇ ಚಿನ್ನಯ್ಯ ದೂರು ನೀಡಿ ಶಾಕ್ ಕೊಟ್ಟಿದ್ದಾನೆ. ಕತೆಗಾರರ ವಿರುದ್ಧವೇ ಭೀಮಾ ಬಂಡೆದ್ದು ಬುರುಡೆ ಹಿಂದಿನ ಷಡ್ಯಂತ್ರಿಗಳಿಗೆ ಶಾಕ್ ಕೊಟ್ಟಿದ್ದಾನೆ.
ಮೈಂಡ್ ತಿಮರೋಡಿಗೆ ಶಾಕ್. ಕತೆಗಾರರ ವಿರುದ್ಧ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ದೂರು. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ನ ಅಪಪ್ರಚಾರದ ಮುಖವಾಡ ಕಳಚಿ ಬಿದ್ದಿದೆ. ಕತೆಗಾರರಿಗೆ ಎಸ್ಐಟಿ ಅಧಿಕಾರಿಗಳು ಬೆವರುವಂತೆ ಮಾಡಿದ್ದಾರೆ. ಇದೀಗ ಅಸ್ಥಿಪಂಜರ ರಹಸ್ಯ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ನೂರಾರು ಶವ ಹೂತಿಟ್ಟಿರೋದಾಗಿ ಹೇಳಿ ಸಂಚಲನ ಸೃಷ್ಟಿಸಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬುರುಡೆ ಮಾಸ್ಟರ್ ತಿಮರೋಡಿ ಗ್ಯಾಂಗ್ಗೆ ಶಾಕ್ ಕೊಟ್ಟಿದ್ದಾನೆ. ತಿಮರೋಡಿ ಗಿರೀಶ್ ಮಟ್ಟಣ್ಣ, ವಿಠ್ಠಲಗೌಡ, ಜಯಂತ್, ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೀವ ಬೆದರಿಕೆ ದೂರು ನೀಡಿದ್ದಾನೆ. ತನಗೆ ತನ್ನ ಪತ್ನಿಗೆ ಜೀವ ಬೆದರಿಕೆ ಇದೆ ಅಂತ ಧರ್ಮಸ್ಥಳ ಹಾಗೂ ಬೆಳ್ತಂಗಡಿ ಪೊಲೀಸರಿಗೆ ದೂರು ನೀಡಿದ್ದಾನೆ. ಹಾಗಾದ್ರೆ ಚಿನ್ನಯ್ಯ ದೂರಿನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ತನಗೆ ಹಾಗೂ ತನ್ನ ಪತ್ನಿ ಮಲ್ಲಿಕಾ ಯಾನೆ ನಾಗಮ್ಮಗೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠ್ಠಲಗೌಡ, ಜಯಂತ್, ಸಮೀರ್ ಎಂಡಿ ಮತ್ತು ಅವರ ಸಂಗಡಿಗರಿಂದ ಜೀವ ಬೆದರಿಕೆ ಇದೆ. ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು, ಯಾವುದೇ ತೊಂದರೆ ಆಗದಂತೆ ರಕ್ಷಣೆ ಕೊಡಬೇಕು ಅಂತ ಪೊಲೀಸರಿಗೆ ದೂರು ನೀಡಿದ್ದಾನೆ. ಮಾನ್ವಿಗೆ ಬುರುಡೆ ಮಾಸ್ಟರ್ ಮೈಂಡ್ ತಿಮರೋಡಿ ಗಡಿಪಾರು ಆಗಿದ್ದಾನೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಿರುವು ನೀಡಿದ್ದಾನೆ. ಜೀವ ಬೆದರಿಕೆ ಇದೆ ಅಂತ ದೂರು ನೀಡಿರೋದು ಬುರುಡೆ ಗ್ಯಾಂಗ್ ಕ್ಯಾಪ್ಟನ್ ತಿಮರೋಡಿ ಅರೆಸ್ಟ್ ಆಗ್ತಾನೆ ಅನ್ನೋದು ಸದ್ಯದ ಕುತೂಹಲ ಮೂಡಿಸಿದೆ. ದಿನೇಶ್, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳ ಅಸ್ಥಿಪಂಜರ ಪ್ರಕರಣಕ್ಕೆ ಮಾಸ್ಕ್ ಮ್ಯಾನ್ ತಿರುವು ಕೊಟ್ಟಿದ್ದಾನೆ. ಬುರುಡೆ ಗ್ಯಾಂಗ್ ವಿರುದ್ಧವೇ ಚಿನ್ನಯ್ಯ ದೂರು ನೀಡಿ ಶಾಕ್ ಕೊಟ್ಟಿದ್ದಾನೆ. ಕತೆಗಾರರ ವಿರುದ್ಧವೇ ಭೀಮಾ ಬಂಡೆದ್ದು ಬುರುಡೆ ಹಿಂದಿನ ಷಡ್ಯಂತ್ರಿಗಳಿಗೆ ಶಾಕ್ ಕೊಟ್ಟಿದ್ದಾನೆ. ಮಾಸ್ಟರ್ ಮೈಂಡ್ ತಿಮರೋಡಿಗೆ ಶಾಕ್. ಕತೆಗಾರರ ವಿರುದ್ಧ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ದೂರು. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ನ ಅಪಪ್ರಚಾರದ ಮುಖವಾಡ ಕಳಚಿ ಬಿದ್ದಿದೆ. ಕತೆಗಾರರಿಗೆ ಎಸ್ಐಟಿ ಅಧಿಕಾರಿಗಳು ಬೆವರುವಂತೆ ಮಾಡಿದ್ದಾರೆ. ಇದೀಗ ಅಸ್ಥಿಪಂಜರ ರಹಸ್ಯ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ನೂರಾರು ಶವ ಹೂತಿಟ್ಟಿರೋದಾಗಿ ಹೇಳಿ ಸಂಚಲನ ಸೃಷ್ಟಿಸಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬುರುಡೆ ಮಾಸ್ಟರ್ ತಿಮರೋಡಿ ಗ್ಯಾಂಗ್ಗೆ ಶಾಕ್ ಕೊಟ್ಟಿದ್ದಾನೆ. ತಿಮರೋಡಿ, ಗಿರೀಶ್ ಮಟ್ಟಣ್ಣ, ವಿಠ್ಠಲಗೌಡ, ಜಯಂತ್, ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೀವ ಬೆದರಿಕೆ ದೂರು ನೀಡಿದ್ದಾನೆ. ತನಗೆ ತನ್ನ ಪತ್ನಿಗೆ ಜೀವ ಬೆದರಿಕೆ ಇದೆ ಅಂತ ಧರ್ಮಸ್ಥಳ ಹಾಗೂ ಬೆಳ್ತಂಗಡಿ ಪೊಲೀಸರಿಗೆ ದೂರು ನೀಡಿದ್ದಾನೆ. ಹಾಗಾದ್ರೆ ಚಿನ್ನಯ್ಯ ದೂರಿನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ತನಗೆ ಹಾಗೂ ತನ್ನ ಪತ್ನಿ ಮಲ್ಲಿಕಾ ಯಾನೆ ನಾಗಮ್ಮಗೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠ್ಠಲಗೌಡ, ಜಯಂತ್, ಸಮೀರ್ ಎಂಡಿ ಮತ್ತು ಅವರ ಸಂಗಡಿಗರಿಂದ ಜೀವ ಬೆದರಿಕೆ ಇದೆ. ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು, ಯಾವುದೇ ತೊಂದರೆ ಆಗದಂತೆ ರಕ್ಷಣೆ ಕೊಡಬೇಕು ಅಂತ ಪೊಲೀಸರಿಗೆ ದೂರು ನೀಡಿದ್ದಾನೆ. ಮಾನ್ವಿಗೆ ಬುರುಡೆ ಮಾಸ್ಟರ್ ಮೈಂಡ್ ತಿಮರೋಡಿ ಗಡಿಪಾರು ಆಗಿದ್ದಾನೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಿರುವು ನೀಡಿದ್ದಾನೆ. ಜೀವ ಬೆದರಿಕೆ ಇದೆ ಅಂತ ದೂರು ನೀಡಿರೋದು ಬುರುಡೆ ಗ್ಯಾಂಗ್ ಕ್ಯಾಪ್ಟನ್ ತಿಮರೋಡಿ ಅರೆಸ್ಟ್ ಆಗ್ತಾನೆ ಅನ್ನೋದು ಸದ್ಯದ ಕುತೂಹಲ ಮೂಡಿಸಿದೆ. ದಿನೇಶ್, ರಿಪಬ್ಲಿಕ್ ಕನ್ನಡ, ಮಂಗಳೂರು.